ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ತಳ ಸಮುದಾಯಗಳ ಸಮಗ್ರ ಕಲ್ಯಾಣದ ಉದ್ದೇಶ ಮತ್ತು ಗುರಿಯನ್ನ ಸಮಾಜ ಕಲ್ಯಾಣ ಇಲಾಖೆ ಹೊಂದಿದೆ. ಈ ಇಲಾಖೆಯಲ್ಲಿ ಹಸಿದವರ ತುತ್ತು ಕದ್ದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಲಂಚವಾಕರು ಕೂತಿದ್ರು. ಫ್ರೀ ಮದುವೆ ಮಾಡ್ತಿದ್ದಾರೆ ಅಂದ್ರೆ ನನ್ಗೂ ಇರ್ಲಿ ನಮ್ಮ ಅಪ್ಪನ್ಗೂ ಒಂದ್ ಮಾಡ್ಲಿ ಅನ್ನುವಂತ ಅಧಿಕಾರಿ ಇಲಾಖೆಯನ್ನ ಅಧೋಗತಿಗೆ ತಂದಿದ್ದಾರೆ. ಎಲ್ಲವನ್ನ ನುಂಗಿ ನೀರು ಕುಡಿದು ಸಚಿವರ ವಸ್ತ್ರಕ್ಕೆ ತನ್ನ ಕೈ ಒರೆಸಿ ಈಗ ಬಿಡಿಎನಲ್ಲಿ ಬಡಾಯಿ ಕೊಚ್ಕೊಳ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನೋದಕ್ಕೆ ಇಲಾಖೆಯಲ್ಲಿ 250 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಈಗ ಬಹಿರಂಗವಾಗಿದೆ. ಭ್ರಷ್ಟ ಅಧಿಕಾರಿ ಮೇಜರ್ ಮಣಿವಣ್ಣನ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಮಣಿವಣ್ಣನ್ ಅಕ್ರಮಗಳನ್ನ ಒಂದೊಂದಾಗಿ ನಿಮ್ಮೆದುರು ಇಟ್ಟಿದ್ದು ನಿಮ್ಮ ಫೋಕಸ್ ಟಿವಿ. ಎಸ್ ವೀಕ್ಷಕರೇ, ಇಂದು ಮತ್ತೊಮ್ಮೆ ಎಕ್ಸ್ಪೋಸ್ಡ್. ಉಂಡು ಹೋದ ಕೊಂಡು ಹೋದ ಮಣಿವಣ್ಣನ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕೋಚಿಂಗ್ ಹೆಸರಲ್ಲಿ ಕೋಟ್ಯಾಂತರ ಹಗರಣ. ಮಣಿವಣ್ಣನ್ ಇದ್ದಲ್ಲಿ ಸರ್ಕಾರಿ ನಿಯಮಕ್ಕಿಲ್ಲ ಕಿಮ್ಮತ್ತು. ಅನಧಿಕೃತ ಟೆಂಡರ್ಗೆ ಬಡ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಮಾರಾಟಕ್ಕಿಟ್ಟಂತ ಹಿರಿಯ ಅಧಿಕಾರಿ. ಕಾಸು ಹೊಡೆಯಲು ಅಡ್ಡ ಹಾದಿ ಹಿಡಿದ ಅನರ್ಹ ಕಂಪನಿಗಳ ಪಾರ್ಟ್ನರ್ ಆಫೀಸರ್. ಏನಿದು 250 ಕೋಟಿ ಹಗರಣ? ಇದರಲ್ಲಿ ಮಣಿವಣ್ಣನ್ ಪಾಲೆಷ್ಟು? ದೂರು ದಾಖಲಾಗ್ತಾ ಇದ್ದಂತೆ ಮಣಿವಣ್ಣನ್ ವರಸಿ ಏನು? ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ಲಿಕ್ಕೆ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಜೊತೆಗಿದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಚಾನೆಲ್ ಮುಖ್ಯಸ್ಥರಾದಂತಹ ಹೇಮಂತ್ ಅವರಿದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಸರ್, ಏನಿದು 250 ಕೋಟಿ ಹಗರಣ? ಇದು ಅಂದ್ರೆ ಹೊರ ಬಿದ್ದಿದ್ದು ಹೇಗೆ ಅಂತ? ಓಕೆ, ಈಗ ಪವಿತ್ರ, ನೀವು ಟೈಟಲ್ ಇಟ್ಟಿರಲ್ಲ, ಉಂಡು ಹೋದ ಕೊಂಡು ಹೋದ. ಇವ್ರಿಗೆ ಇಲ್ಲಿಲ್ಲ, ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರುವ ಹಗರಣ ಇದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರೀಗ BDA ಕಮಿಷನರ್ ಆಗಿ ಹೋಗಿದ್ದಾರೆ. ಒಂದು ವಾರದ ಹಿಂದೆ ಅವರನ್ನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ರಿಲೀವ್ ಮಾಡಿದ್ರು. BDA ಕಮಿಷನರ್ ಇಲ್ಲ. ಅವರು ಇಲ್ಲಿ ಇದ್ದಾಗ ಉಂಡಿರೋದು, ಅದಾದಮೇಲೆ ಇಲ್ಲಿಂದ ಹೋಗುವಾಗ ಕೊಂಡ್ಕೊಂಡು ಹೋಗಿರೋದು. ಇಲ್ಲಿ ಟೈಟಲ್ ತುಂಬ ಕರೆಕ್ಟ್ ಆಗಿದೆ. ಈ 250 ಕೋಟಿ ಹಗರಣ ಅನ್ನೋದೇನಂದರೆ, ಇಂದಿರಾ ಗಾಂಧಿ ಹೆಸರಿನಲ್ಲಿ ಸರ್ಕಾರ ಮಾಡಬಾರ್ದನ್ನು ಮಾಡ್ತಾ ಇದೆ. ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಹಂಗೆ ಸಮಾಜದಲ್ಲಿ ಕೆಳಸ್ತರದಲ್ಲಿ ಇರುವಂತಹ ಜನರನ್ನು ಕಲ್ಯಾಣ ಮಾಡೋದು ಈ ಇಲಾಖೆಯ ಉದ್ದೇಶ. ಅಲ್ಲಿ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು, ಅವರಿಗೆ ಟ್ರೈನಿಂಗ್ ಲೈಕ್ PSI ಎಕ್ಸಾಮ್ಸ್ ಅಂತ ಬರ್ತವೆ. ಅದಾದಮೇಲೆ ಬೇರೆ ಬೇರೆ ರೀತಿ IAS IPS ಕೋಚಿಂಗ್ ಅಂತ, ಹೌದು, ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಅವರನ್ನು ರೆಡಿ ಮಾಡಬೇಕು ಅಂತ. ಯಾಕಂದರೆ ಈಗ ಖಾಸಗಿ ಶಾಲೆಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಕಾಂಪಿಟೇಷನ್ ಕೊಡೋ ಹಂತಕ್ಕೆ ಅವ್ರನ್ನ ರೆಡಿ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಅಹಿಂದ ವಾದ ಅಂತ ಏನಿದೆಯಲ್ಲ, ಆ ವಾದದ ಹಿನ್ನೆಲೆಯಲ್ಲಿ ತಂದಿರುವಂತಹ ಕಾರ್ಯಕ್ರಮ ಇದು. PETC ಅಂತ ಏನು ಹೇಳ್ತಾರೆ, ಇಂದಿರಾ ಗಾಂಧಿ ಕೋಚಿಂಗ್ ಕ್ಲಾಸಸ್. ಇದರಲ್ಲಿ ಮಣಿವಣ್ಣನ್ ಅಂದರೆ ಉದ್ದೇಶ ಏನು ಅಂತ, ಈ ಅಧಿಕಾರಿಗಳು ಕಾಸು ಹೊಡೆಯೋದು ಹೊಸದು ಅಲ್ಲ, ಅಥವಾ ಇದು ತಪ್ಪು ಅಂತನೂ ಹೇಳಕ್ಕೆ ಅನ್ನೋಂಥ ಸಮಯದಲ್ಲಿ ನಾವಿಲ್ಲ ತಪ್ಪು ಅಂತ. ಈಗೇನು ಅಂತಹ ಸಮಾಜದ ಕೆಳಸ್ತರದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಹಾಕುವಂಥ ಕೆಲಸವನ್ನು ಅದೇ ಸಮಾಜದಿಂದ ಬಂದಂಥ ಅಧಿಕಾರಿ ಮಣಿವಣ್ಣನ್ ಮಾಡ್ತಾರೆ ಅನ್ನೋದಿದೆಯಲ್ಲ, ಇದು ದುರ್ದೈವ. ಎಸ್ ಸರ್. ಸರ್, ಇನ್ನು ಸಮಾಜದ ಕೆಳಸ್ತರದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಬೇಕು ಅಂತ ಹೇಳಿ ಈ ಒಂದು ಅಂದ್ರೆ ಈ ಯೋಜನೆಗೆ ದುಡ್ಡು ಹಾಕಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ಇದನ್ನ ಎಲ್ಲೋ ಒಂದ್ ಕಡೆ ಮೋಸ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಅನ್ನೋದು ರೀತಿ ಆಗಿದೆ. ಮೋಸ ಅನ್ನೋದಕ್ಕಿಂತ ಅವ್ರಿಗೆ ನಿದ್ದೆ ಹೇಗೆ ಬರುತ್ತೆ, ಅವ್ರಿಗೆ ಊಟ ಮಾಡ್ಲಿಕ್ಕೆ ಮನಸ್ಸು ಹೇಗೆ ಬರುತ್ತೆ ಅಂತ. ಈಗ ಬೇರೆ ಬೇರೆ ವಿಚಾರಗಳಲ್ಲಿ ಏನೋ ಮಾಡ್ತಾರೆ, ರಸ್ತೆ ಮಾಡೋದ್ರಲ್ಲಿ ಆ ಟೆಂಡರ್ನಲ್ಲಿ ಗೋಲ್ಮಾಲ್ ಮಾಡ್ತಾರೆ, ದುಡ್ಡು ತಿಂತಾರೆ, ಮತ್ತೊಂದೇನೋ ಮಾಡ್ತಾರೆ, ಕೆರೆ ಅಭಿವೃದ್ಧಿಯಲ್ಲಿ ನುಗ್ತಾರೆ, ಅದೆಲ್ಲ ಓಕೆ. ಆದರೆ ಈ ಥರದ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಏನು ಕಾರ್ಯಯೋಜನೆಯನ್ನು ಹಾಕ್ಕೊಂಡಿದ್ರು, ಯಾವ ರೀತಿಯ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು, ಆ 50% ಕೂಡ ಅದು ಕಾರ್ಯರೂಪಕ್ಕೆ ಬರದೇ ಇರೋ ಥರ ಇವರು ಕಾಸು ಹೊಡಿತಾರಲ್ಲ, ಇದು ಇವರ ಒಂದು ಯೋಗ್ಯತೆಯನ್ನು ತೋರಿಸುತ್ತೆ, ಮತ್ತು ಇವರ ಮಾನವೀಯತೆಯನ್ನು ತೋರಿಸುತ್ತೆ. ಆಮೇಲೆ ಇವರ ಒಂದು ವೃತ್ತಿ ಧರ್ಮ ಅನ್ನೋದಿರುತ್ತೆ.
ವೃತ್ತಿ ಧರ್ಮವನ್ನು ಇಂಥ ಹೀನ ಕೃತ್ಯಕ್ಕೆ ಮಣಿವಣ್ಣನ್ ಸಾಥ್ ಕೊಡ್ತಾರ ಅನ್ನೋದು ಎಲ್ರಿಗೂ ದಿಗಿಲ್ ಮೂಡಂತ ಪ್ರಶ್ನೆ ಅಂತ ಪವಿತ್ರ. ಸರ್ ಅಂದ್ರೆ ಇವರು ಇಂಥದ್ದೊಂದು IAS ಪಾಸ್ ಮಾಡಿನೇ ಈ ಒಂದು ಹುದ್ದೆಗೆ ಬಂದಿರ್ತಾರೆ, ಅಂತ ಮಕ್ಕಳ ಭವಿಷ್ಯಕ್ಕೇನೆ ಇವರು ಕೊಳ್ಳಿ ಇಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಇಲ್ಲಿ ಇದು ಕಾಣುತ್ತೆ. ಆಕ್ಚುಲಿ ಮಣಿವಣ್ಣನ್ ಬಗ್ಗೆ ಹೇಳ್ಬೇಕಂದ್ರೆ ಇವರು ತಮಿಳ್ನಾಡಿನವರು. ಮದುರೈ ಶ್ರೀರಂಗಂ ಹತ್ರ ಅವರ ತಂದೆ ರೈಲ್ವೆನಲ್ಲಿದ್ದರು. ಇವ್ರು 5 ಜನ ಮಕ್ಕಳು, ಗಂಡ್ಮಕ್ಳು. ಮಣಿವಣ್ಣನ್ 5 ಜನ ಗಂಡ್ಮಕ್ಳು. ಅವರಿಬ್ಬರು ಯಾರೋ ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ ಅನ್ನೋ ಥರದ್ದು. ಇವರು IAS ಪಾಸ್ ಮಾಡಿ ಬಂದರು, ಅದು ಅವ್ರ ಹಿನ್ನೆಲೆ. ಆಮೇಲೆ ಒಂದ್ಸರಿ ಏನಾಗಿತ್ತು, ಮಣಿವಣ್ಣನ್ ಮದುವೆಗೋಸ್ಕರ ಧರ್ಮಾಂತರ ಆಗಿದ್ರು ಅನ್ನೋ ಥರದ್ದು ಸುದ್ದಿ ಬಂದಿತ್ತು. ಓಕೆ, ಅವರು ಯಾರು ಮುಸ್ಲಿಂ, ಅವರೊಬ್ಬರು ಅಧಿಕಾರಿ, ಅವರನ್ನು ಮದುವೆ ಆಗ್ಲಿಕ್ಕೆ ಹೋಗಿ ಮಣಿವಣ್ಣನ ಹೆಸರನ್ನು ಬದಲಾಯಿಸ್ಕೊಂಡಿದ್ರು ಅನ್ನೋ ಸುದ್ದಿನೂ ಬಂದಿತ್ತು. ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಪಿ ಮಣಿವಣ್ಣನ್ ಪೊನ್ನಯ್ಯ ಅಂತ ಇವರ ಹೆಸರು. ಅದನ್ನು ಅಬ್ದುಲ್ ಕಲಾಂ ಮಣಿವಣ್ಣನ್ ಅಂತ ಹೇಳಿ ಏನೋ ಮಣಿ ಅಂತ ಏನೋ ಮಾಡ್ಕೊಂಡಿದ್ರು ಅನ್ನೋ ಥರದ್ದು ನೆನಪಿರೋದು ನನಗೆ. 2010-11 ಸುದ್ದಿ ಇದು. ಸರ್, ಅಂದ್ರೆ ಈ ಒಂದು ಭ್ರಷ್ಟ ಏನು ಈ ಒಂದು ಕೈವಾಡ ಇದೆ, ಇದು ಒಬ್ಬರಿಂದನೇ ಸಾಧ್ಯ ಆಗಲ್ಲ ಸರ್. ಇದ್ರ ಜೊತೆಗೆ ಯಾರಾದ್ರೂ ಸೇರ್ಕೊಂಡಿದಾರ, ಅವ್ರಿಗೆ ಕೈ ಜೋಡಿಸಿದಾರ ಅಂತ ಅಧಿಕಾರಿಗಳು ಯಾರಾದ್ರೂ ಇದಾರಾ ಅಂತ ಸರ್? ಕರೆಕ್ಟ್ ಪವಿತ್ರ. ಏನಂದ್ರೆ ಇದೇನಂದ್ರೆ ಈ ಬಡ ಮಕ್ಕಳಿಗೆ, ಸಮಾಜದ ಹಿಂದುಳಿದ ಸಮಾಜದ ಕೆಳ ಸ್ತರದಲ್ಲಿರೋರು, ನೇರವಾಗಿ ಹೇಳ್ಬೇಕಂದ್ರೆ ದಲಿತರ ಮಕ್ಕಳಿಗೆ ಅವರಿಗೆ ಎಲ್ಲ ಒಂದು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ, ಸಮಾಜದ ಮುಖ್ಯವಾಹಿನಿಯಿಂದ ವಂಚಿತರಾಗಿರ್ತಾರೆ. ಬಡತನ, ಅವರ ಕಸುಬುಗಳನ್ನು ಮಾಡ್ಕೊಂಡು ಜೀವನ ನಡೆಸೋದು. ಅವರು ಬರಬೇಕಲ್ಲ, 4 ಜನರ ಜೊತೆಗೆ ಸಮಾನವಾಗಿ ಓಡಾಡಬೇಕಲ್ಲ, 4 ಜನರ ಜೊತೆಗೆ ಕೆಲಸ ಮಾಡಬೇಕು, 4 ಜನರು ಗೌರವ ಕೊಡೋ ಥರ ಕರಿಯರ್ನ ಬೆಳೆಸ್ಕೋಬೇಕು. ಆ ಕರಿಯರ್ನ ಬೆಳೆಸ್ಬೇಕು ಅಂತ ಸರ್ಕಾರ ಏನು ಈ ಯೋಜನೆಯನ್ನು ತಂದಿತ್ತಲ್ಲ, ಅವರ ಕರಿಯರ್ನ ನುಂಗಿ ನೀರು ಕೊಡುವಂಥ ಕೆಲಸವನ್ನು ಈ ಮಣಿವಣ್ಣನ್ ನೇತೃತ್ವದಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ. ಎಸ್, ಕರೆಕ್ಟ್, ನೀವು ಕೇಳಿದ್ದು ಒಬ್ಬರಿಂದನೇ ಸಾಧ್ಯ ಇಲ್ಲ ಇದು ಅಂತ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಈ ರೀತಿಯ ಯೋಜನೆಗಳಿಗೆ ಸರ್ಕಾರ ಒಂದು 87 ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿತ್ತು. ಇಲ್ಲಿಗೆ ಮಣಿವಣ್ಣನ್ ಏನು ಮಾಡ್ತಾರೆ ಅಂದರೆ, ಅವರ ತಾಳಕ್ಕೆ ತಕ್ಕಂತೆ ಕುಣಿಯುವ ಅಧಿಕಾರಿಯನ್ನು ಅಂಜುಮ್ ಹಫೀಜ್ ಅವ್ರನ್ನ ಹಾಕೊಂಡ್ಬರ್ತಾರೆ. ಅಂಜುಮ್ ಹಫೀಜ್ ಇದ್ದಿದ್ದು, ಅವರು ಡಾಕ್ಟರ್ ಅಂಜುಮ್ ಹಫೀಜ್ ಇದ್ದಿದ್ದು ಲೆಕ್ಕ ಏನು CAG ಅಂತ ಏನು ಹೇಳ್ತಾರೆ, ಅಲ್ಲೇನೋ ಕೆಲಸ ಮಾಡ್ತಿದ್ರು. ಅವರನ್ನ ಇಲ್ಲಿ ಕರ್ಕೊಂಡ್ಬರ್ತಾರೆ. ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು ಕೂಡ ನಿಯಮ ಬಾಹಿರ ಅಂತ ಹೇಳಿ ಹಲವಾರು ಅಪಸ್ವರಗಳು ಎದ್ದಿದ್ದು. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅವರಿಗೆ ಈ ರೀತಿಯ ಸ್ವಲ್ಪ ಅಧಿಕಾರಿಗಳು ಅಂದರೆ ಸ್ವಲ್ಪ ಭಾಳ ಏನು ಕಾನ್ಫಿಡೆನ್ಸ್ ಜಾಸ್ತಿ ಮಣಿವಣ್ಣನವ್ರಿಗೆ. ಅವ್ರ ಹಿಂದೆ ಮುಂದೆ ಓಡಾಡ್ತಿರೋರು, ಅವರ PS ಆಗಿ ಅಲ್ಲಿ ಕೆಲಸ ಮಾಡ್ತಿರೋರು, ಅವರು ಯಾವ ಅಧಿಕಾರಿಗಳಿಗೆ ಅಲ್ಲಿ ಮಣೆ ಹಾಕ್ತಾರೆ, ಮನ್ನಣೆ ಕೊಡ್ತಾರೆ ಅಂದರೆ ಈ ಥರದ ಅಧಿಕಾರಿಗಳಿಗೆ ಸ್ವಲ್ಪ ಮನ್ನಣೆ ಕೊಡ್ತಾರೆ. ಯಾರು ಸ್ವಲ್ಪ ನೇರವಾಗಿ ಖಂಡು ತುಂಡು ದಕ್ಷ ಅಧಿಕಾರಿ, ಅಥವಾ ಇನ್ನೂ ನೇರವಾಗಿ ಹೇಳ್ಬೇಕಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ನಾವಿದ್ದೀವಿ, ಅಂಥ ಅಧಿಕಾರಿಗಳನ್ನು ಕಂಡ್ರೆ ಇವ್ರಿಗೆ ಅಷ್ಟಕ್ಕಷ್ಟೇ. ಯಾರಿಗೆ? ಮಣಿವಣ್ಣನವ್ರಿಗೆ. ಅವರು ಇಷ್ಟಪಡೋ ಅಧಿಕಾರಿಗಳು ಬೇರೆ ಥರನೇ ಇರಬೇಕು. ಆ ಥರ ಇಷ್ಟ ಆದರೆ ಅವ್ರಿಗೆ ಏನು ಬೇಕಾದರೂ ಹೆಲ್ಪ್ ಮಾಡ್ತಾರೆ. ಮತ್ತೊಂದು ಮಾತಿದೆ, ಏನು ಹೇಳಿ, ನಿಮ್ಗೆ ಯಾವುದೋ ಒಂದು ಸೋಪ್ ಇದೆಯಲ್ಲ, ಅದಿದ್ದಲ್ಲಿ ಕೊಳೆಯ ಮಾತೆಲ್ಲಿ ಅಂತ. ಅದೇ ಥರ ಇವ್ರದ್ದೊಂದು ಮಾತಿದೆ ಅಂದರೆ, ಮಣಿವಣ್ಣನಿದ್ದಲ್ಲಿ ಸರ್ಕಾರದ ನಿಯಮಗಳಿಗೆ ಬೆಲೆ ಇಲ್ಲಿ ಅನ್ನೋ ಥರ. ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವರು ಅವ್ರಿಗೆ ಏನು ಬೇಕೋ ಅಷ್ಟು ಫೇವರಿಸಮ್ ಮಾಡ್ತಾರೆ. ಅವ್ರಿಗೆ ಯಾರು ಬೇಕಾದ್ರೂ ಆಗಿರ್ಬೋದು. ತಕ್ಷಣಕ್ಕೆ ಏನಾದರೂ ಸ್ವಲ್ಪ ಅರ್ಜೆಂಟಾಗಿ ಏನೋ ಬೇಕಂದ್ರೆ ಅದನ್ನ ಪೂರೈಸೋಕ್ಕೆ ಮಣಿವಣ್ಣನ್ ರೆಡಿ ಇರ್ತಾರೆ. ಆದರೆ ಅವ್ರಿಗೆ ಇಷ್ಟ ಆಗೋ ಥರ ಇರಬೇಕು. ಈ ಥರ ಆಗಿರೋದು. ಸರ್, ಜೊತೆಗೆ ಅಂಜುಮ್ ಹಫೀಜ್ ಅವರನ್ನ ಈ ಇಲಾಖೆಗೆ ತಂದಾಗ್ಲೂ ಕೂಡ ಹಲವು ಅಪಸ್ವರಗಳು ಕೂಡ ಎದ್ದಿದ್ವು. ಅಂದ್ರೆ ಆದ್ರೂ ಕೂಡ ಇಷ್ಟೆಲ್ಲ ಹಗರಣ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಏನಂದ್ರೆ, ಇದು ಕೆಲವು ಟೆಂಡರ್ಗಳಲ್ಲಿ ಈ PC ಟೆಂಡರ್ ಅಂತ ಬರುತ್ತೆ. PSI ಪರೀಕ್ಷೆಗಳಿಗೆ ದಲಿತ ವಿದ್ಯಾರ್ಥಿಗಳನ್ನು, ಹಿಂದುಳಿದವರನ್ನು ರೆಡಿ ಮಾಡಲಿಕ್ಕೆ, ಆ ಎಕ್ಸಾಮ್ಗಳಿಗೆ ಅವ್ರನ್ನ ರೆಡಿ ಮಾಡೋಕ್ಕೆ ಅವರಿಗೆ ತರಬೇತಿ ಕೊಡಬೇಕಂತ ಸರ್ಕಾರ ಖರ್ಚು ಮಾಡಿತ್ತು. ಯಾಕಂದರೆ ಅದಕ್ಕೆ ತುಂಬ ಖರ್ಚಾಗುತ್ತೆ. ಖಾಸಗಿ ಕೋಚಿಂಗ್ ಸೆಂಟರ್ಗಳು ತುಂಬ ಚಾರ್ಜ್ಗಳನ್ನು ಮಾಡ್ತವೆ. ಅದನ್ನೆಲ್ಲ ಪೂರೈಸಲಿಕ್ಕೆ ಬಡವರು ಇರ್ತಾರೆ. ಆ ವಿದ್ಯಾರ್ಥಿಗಳಿಗಾಗಲ್ಲ. ಅವರಿಗೆ ಇದು ಲಾಭ ಆಗಲಿ, ಹೆಲ್ಪ್ ಆಗಲಿ ಅಂತ ಸರ್ಕಾರ ಮಾಡಿರೋ ಯೋಜನೆ ಇದು. ಅದೇ ರೀತಿ PSI ಟೆಂಡರ್ಗಳಂತ ಇರ್ತವೆ. ಅದಾದಮೇಲೆ ಡ್ರೋನ್ ಟೆಂಡರ್ ಅಂತ ಒಂದು ಬರುತ್ತೆ. ಅದಾದಮೇಲೆ ಗಿಗ್ ವರ್ಕರ್ಸ್ ಅಂದರೆ ಲೈಕ್ ಸ್ವಿಗ್ಗಿ, ಜೊಮ್ಯಾಟೊ, ಓಲಾ, ಊಬರ್ ಈ ರೀತಿಯ ಕಾರ್ಯಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂಥ ಕೆಲವು ಕಾರ್ಮಿಕರು ಅಂತ ಏನು ಬರ್ತಾರೆ, ಗಿಗ್ ಕಾರ್ಮಿಕರು, ಅವರಿಗೆ ಒಂದು ರೀತಿ ಭದ್ರತೆ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಆ ಥರದಕ್ಕೆ. ಅದಾದಮೇಲೆ ಅಡ್ವಾನ್ಸ್ಡ್ ಡ್ರೋನ್ ಯೂನಿಫಾರ್ಮ್ಡ್ ಸರ್ವಿಸಸ್ ಟ್ರೈನಿಂಗ್ ಅಂತ, ಇದು ಕೂಡ. ಈ ಎಲ್ಲ ಟೆಂಡರ್ಗಳು ಅಂತ ಬಂದಾಗ ಇವ್ರು ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು 2 ಕಂಪನಿಗಳ ಜೊತೆಗೆ ಅವ್ರು ಶಾಮೀಲಾಗ್ತಾರೆ. ಇದು ಮಣಿವಣ್ಣನಿಗೆ ಹೊಸದಲ್ಲ. ಇದು ಸರ್ಕಾರ ಯಾವುದೇ ತಗೊಳ್ಳಿ, ಯಾವುದೇ ಇಲಾಖೆ ತಗೊಳ್ಳಿ, ಆಮೇಲೆ ನೀವು ಅಲ್ಲಿ ಏನಾದರೂ ಒಂದು ಈ ಶೌಚಾಲಯಗಳನ್ನು
ಏನು ಮ್ಯಾನೇಜ್ ಮಾಡೋದು ಟೆಂಡರ್ ಬಂದ್ರೂ ಅಲ್ಲೂ ಬೇಕಾದ್ರೆ ಅವ್ರು ದುಡ್ಡು ಹೊಡಿತಾರೆ ಅಂಥ ಮನಸ್ಥಿತಿ ಇರುವಂಥ ಮಣಿವಣ್ಣನ್. ಅಂಥ ಟೆಂಡರ್ಗಳಲ್ಲಿ ಅರ್ಹತೆ ಇಲ್ಲದಿರೋ ಕಂಪನಿಗಳ ಜೊತೆಗೆ ಸೇರಿಕೊಂಡು ಈಗ 2 ಕಂಪನಿಗಳು ಅಂತ ಹೇಳಿ ಏನು ದೂರ ದಾಖಲಾಗಿದೆ. ಒಂದು SB ವಿಸ್ಡಮ್ಸ್ ಅಂತ, ಮತ್ತೊಂದು ಅವಂತಿ ಕ್ಲಾಸಸ್ ಅಂತ. ಇವರಿಗೆ ಅಂದರೆ ಒಂದು ಕಾರ್ಯತಂತ್ರ ಅಂತ KTPPನಲ್ಲಿ ಅಥವಾ ಮತ್ತೇನೋ ಟೆಂಡರ್ ಕರೆದಾಗ ಅಲ್ಲಿ ಒಂದೊಂದು ಸ್ವಲ್ಪ ನಿಯಮಗಳಿದ್ದಾವೆ. ಕರ್ನಾಟಕ ರಾಜ್ಯದ ಸರ್ಕಾರಿ ನಿಯಮಗಳು ಕೆಲವಿದ್ದಾವೆ. ಆ ಥರ ಟೆಂಡರ್ ಕರೆದಾಗ ಈ ಕೋಚಿಂಗ್ ಸೆಂಟರ್ಗಳಿಗೆ ಕನಿಷ್ಠ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಇಷ್ಟು ಜನರಿಗೆ ಈಗಾಗಲೇ ಕೋಚಿಂಗ್ ಕೊಟ್ಟಿರಬೇಕು. ಆ ಕೋಚಿಂಗ್ ಪಡೆದವರು ಎಷ್ಟು ಜನ ಅಲ್ಲಿ ಪಾಸಾಗಿ ಉತ್ತೀರ್ಣರಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರಿಗೆ ಕೆಲಸ ಸಿಕ್ಕಿದೆ ಅನ್ನೋದು ಅಲ್ಲಿ ಪ್ರೂಫ್ ಇರಬೇಕು. ಇವೆಲ್ಲವನ್ನ ಗಾಳಿಗೆ ತೂರಿ ಇವ್ರ ಪಾರ್ಟ್ನರ್ ಇರುವಂಥ ಬೇನಾಮಿ ಕಂಪನಿಗಳು ಅಂತ ಇದೆ. ನೇರವಾಗಿ ಹೇಳ್ಬೇಕಂದ್ರೆ ಮಣಿವಣ್ಣನ್ ಬೇನಾಮಿ ಕಂಪನಿಗಳಿಗೆಲ್ಲ SB ವಿಸ್ಡಮ್ ಒಂದು, ಅದಾದಮೇಲೆ ಅವಂತಿ ಕ್ಲಾಸಸ್ ಇವ್ರ ಜೊತೆಗೆ ಸೇರಿಕೊಂಡು ಅವರಿಗೆ ಆ ಅರ್ಹತೆನೇ ಇಲ್ಲ, 2 ವರ್ಷದ ಎಕ್ಸ್ಪೀರಿಯನ್ಸು ಆ ಕಂಪನಿಗಳಿಗಿಲ್ಲ. ಅಂತಹ ಕಂಪನಿಗಳಿಗೆ ಈ ಟೆಂಡರ್ಗಳನ್ನು ಕೊಟ್ಟು ಅಲ್ಲಿಂದ ಕಾಸು ಹೊಡೆದಿರೋದು. ಯಾರು ಕರಿಯರ್ನ ರೂಪಿಸ್ಕೊಳ್ಬೇಕು, ದಲಿತರಿಗೆ, ಹಿಂದುಳಿದವರಿಗೆ, ಸಮಾಜದಲ್ಲಿ ತುಳಿತಕ್ಕೊಳಗಾದವರಿಗೆ ಭವಿಷ್ಯ ಉಜ್ವಲವಾಗಿರ್ಬೇಕಂತ ಸರ್ಕಾರ ಯೋಜನೆ ತಂದಿತ್ತು. ಅದಕ್ಕೆ ಇಂದಿರಾ ಗಾಂಧಿಯವರ ಹೆಸರಿಟ್ಟಿತ್ತು. ಅವೆಲ್ಲವನ್ನ ಗಾಳಿಗೆ ತೂರಿ ಈ ಭ್ರಷ್ಟ ಆಫೀಸರ್ ಮಣಿವಣ್ಣನ್ ಭ್ರಷ್ಟ ಅಂತ ನಾವೀಗ ಖಡಾಖಂಡಿತವಾಗಿ ಹೇಳ್ಬೋದು. ಯಾಕಂದರೆ ಅವ್ರ ಮೇಲೆ ದೂರು ದಾಖಲಾಗಿದೆ. ನಮಗೆ ಈಗ ಕ್ವಶನ್ ಮಾರ್ಕ್ ಇಲ್ಲ. ಈಗ ನಾವು ಮೊನ್ನೆ ಎಕ್ಸ್ಪೋರ್ಟ್ ಸ್ಟೋರಿ ಮಾಡುವಾಗ ಭ್ರಷ್ಟ ಅಧಿಕಾರಿ ಅಂದರೆ ಡಿಫಾರ್ಮೇಷನ್ ಆಗುತ್ತನೋ ಅನ್ನೋ ಥರದ್ದು ನಾವು ಯೋಚನೆ ಮಾಡ್ಬೋದಿತ್ತು. ಬಟ್ ಇವತ್ತಾಗಲ್ಲ, ಯಾಕಂದರೆ ಅವ್ರ ವಿರುದ್ಧ ದೂರು ದಾಖಲಾಗಿದೆ. ಸರ್, ಹಾಗಾದ್ರೆ 250 ಕೋಟಿ ಹಗರಣ ಪ್ಲಾನ್ ಯಾವ ರೀತಿ ಇತ್ತು, ಮತ್ತೆ ಯಾವ ರೀತಿ ಹಣ ಕೊಳ್ಳೆ ಹೊಡೆದ್ರು ಅಂತ ಸರ್? ಅದೇ ನಾನು ಆವಾಗಲೇ ಹೇಳಿರೋ ಥರ ಇವರು ಈ ಬೇನಾಮಿ ಕಂಪನಿಗಳು ಅಂತ ಏನಿರುತ್ತೆ, ಅಥವಾ ಇವರ ಪಾರ್ಟ್ನರ್ ಕಂಪನಿಗಳು, ಆಫೀಸರ್ ಪಾರ್ಟ್ನರ್ ಕಂಪನೀಸ್ ಅಂತಾನೆ ಸ್ವಲ್ಪ ಇರುತ್ತೆ. ಓಕೆ, ಮಣಿವಣ್ಣನ್ ಅಂತಂದ್ರೆ ಎಲ್ಲದರಲ್ಲೂ ಏನಾದರೂ ಯೂನಿಫಾರ್ಮ್ ತಗೊಳ್ಬೇಕಾ ಅಲ್ಲಿ ಇವ್ರ ಪಾರ್ಟ್ನರ್ ಕಂಪ್ನಿ ಇರುತ್ತೆ, ಶೂ ತಗೊಳ್ಬೇಕಾ ಮಕ್ಕಳಿಗೆ ಇವ್ರ ಪಾರ್ಟ್ನರ್ ಕಂಪ್ನಿ ಇರುತ್ತೆ, ಬುಕ್ಗಳನ್ನು ತಗೊಳ್ಬೇಕಾ ಇವ್ರ ಪಾರ್ಟ್ನರ್ ಕಂಪ್ನಿ. ಅವರಿಗೆ ಟೆಂಡರ್ ಹೋಗುತ್ತೆ, ಅವ್ರು ತಂದು ಇವ್ರಿಗೆ ದುಡ್ಡು ಕೊಡ್ಬೇಕಷ್ಟೇ. ಕಳೆದ 4-5 ವರ್ಷಗಳ ಮಣಿವಣ್ಣನ್ ಎಲ್ಲೆಲ್ಲಿದ್ದಾರೆ ಟೆಂಡರ್ಗಳನ್ನು ತೆಗೆಸಿದ್ರೆ ಅವರಿಗೆ ಹೋಗಿದೆ ಟೆಂಡರ್. ಅವ್ರು ಅಲ್ಲ ಅಂದ್ರೆ ಬೇಕಾದ್ರೆ ದಾಖಲೆ ಸಮೇತ ನಾವು ಬೇಕಾದ್ರೆ ನಾವು ಅದನ್ನ ಹೇಳ್ಬೋದು. ಹಾಗಾದ್ರೆ ಸರ್, ದೂರು ದಾಖಲಾಗಿದ್ದೇನೆ ಮತ್ತೆ ತನಿಖೆ ಹೇಗೆ ನಡೆಯುತ್ತೆ, ಮತ್ತೆ ತಪ್ಪಿತಸ್ಥರ ಕ್ರಮ ಆಗುತ್ತಾ ಅಂತ ಸರ್? ಇದು ಬಹಿರಂಗವಾಗಿದೆ ಪವಿತ್ರ. 250 ಕೋಟಿ ಇಷ್ಟೆಲ್ಲ ಅಕ್ರಮಗಳು ನಡೆದಿದೆ. 87 ಕೋಟಿಗಿರೋದನ್ನ 250 ಕೋಟಿಗೆ ಹಿಗ್ಗಿಸ್ಕೊಂಡಿದ್ದಾರೆ. 24-25ರಿಂದ ಇದನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಬೇಕಾಗಿರೋ ಅಧಿಕಾರಿಗಳನ್ನ ಕಾನೂನು ಬಾಹಿರವಾಗಿ ಅಲ್ಲಿ ಹಾಕೊಂಡಿದ್ದಾರೆ. ಈ ಹಿಂದೆ ಏನಂದ್ರೆ ತಾಜ್ ಮಹಲ್ ಕಟ್ಟಿರೋ ಎಕ್ಸಾಂಪಲ್ಸ್ನೆಲ್ಲ ನಾವು ನೋಡಿದ್ವಿ, ತ್ಯಾಗದ ಸಂಕೇತ ಅಂತ. ಇಲ್ಲಿ ಏನಂದ್ರೆ ಟೆಂಡರ್ಗಳನ್ನ ಕೊಡೋದು ಗಿಫ್ಟ್ ಆಗಿ. ಈಗ ಹೊಸದಿದು, ಈಗ ತಾಜ್ ಮಹಲ್ ಕಟ್ಟೋ ಥರ ಇಲ್ಲ. ಈಗ ಟೆಂಡರ್ಗಳನ್ನು ಕೊಡೋದು, ಆಯಕಟ್ಟಿನ ಸ್ಥಳಗಳಿಗೆ ಕರ್ಕೊಂಡು ಬಂದು ಕೂಡಿಸೋದು, ಈ ರೀತಿಯ ಒಂದು ದ್ಯೋತಕಗಳಿವೆಲ್ಲ. ಈ ಥರದ ಕೆಲಸಗಳಲ್ಲಿ ಈಗ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಈ ದೂರನ್ನು ದಾಖಲಿಸಿರೋದು ನಿಖಿಲ್ ಅಂತ ಒಬ್ಬರು, ನಿಖಿಲ್ ಕುಂದಾಣ ಅಂತ ಹೇಳಿ ಒಬ್ಬರು ಅಡ್ವೊಕೇಟ್. ಓಕೆ, ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಕೂಡ ಲೋಕಾಯುಕ್ತಕ್ಕೆ ಇವರು ಕೊಟ್ಟಿದ್ದಾರೆ ಅಡ್ವೊಕೇಟ್. ಪ್ರಕರಣ ದಾಖಲಾಗಿದೆ. ದಾಖಲಾದ್ಮೇಲೆ ವಿಚಾರಣೆ ಶುರುವಾಗುತ್ತೆ. ವಿಚಾರಣೆ ಶುರು ಆದ್ರೂ ಈ ಅಧಿಕಾರಿ ಏನು ಹೆದರೋ ಪೈಕಿ ಏನಲ್ಲ. ಇದೆಲ್ಲ ಇವರಿಗೆ ಕಾಮನ್. ಇದು ಹೊಸದಲ್ಲ, ಇದು ಹೊಸದಲ್ಲ. ಇದು ಯಾಕಂದ್ರೆ ಇವರು ಹುಬ್ಳಿನಲ್ಲಿ ಕಮಿಷನರ್ ಇದ್ರು, HDMC ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್. ಅವಾಗಿಂದನೂ ನೋಡಿದ್ದೀವಿ ಅವರು ಅಲ್ಲಿ ಕಾರ್ಪೊರೇಟರ್ ಜೊತೆ ಕೈ ಜೋಡಿಸಿ ಅಲ್ಲೇನೋ ಮಾಡಿಕೊಂಡು ಆ ಕಾರ್ಪೊರೇಟರ್ಸ್ ಎಲ್ಲ ಸೇರಿ ಇವ್ರನ್ನ ಅಲ್ಲಿಂದ ಓಡಿಸಿದ್ರು. ಅವಾಗ ಬೇಡವೇ ಬೇಡ ಇವರು ಅಂತ ಹೋಗೋ ಕಡೆ ಎಲ್ಲ ಇಂಥದ್ದೊಂದು ಏನಾದ್ರು ಅವರು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ತಾರೆ. ಅವರು ಹೆಜ್ಜೆ ಗುರುತು ಹೋದಲ್ಲೆಲ್ಲ ಬಿಟ್ಟು ಅಲ್ಲಿಂದ ಹೋಗುವಾಗ ಅಲ್ಲಿ ಇರೋವರೆಗೂ ಉಂಡು, ಅಲ್ಲಿಂದ ಹೋಗುವಾಗ ಅಲ್ಲಿಂದ ಕೊಂಡು ಹೋಗೋದು ಇವರ ಜಾಯಮಾನ, ಮಣಿವಣ್ಣನ್ ಜಾಯಮಾನ. ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಅಂದ್ರೆ ಇಲಾಖೆ ಸಚಿವರಾದಂತಹ ಮಹದೇವಪ್ಪ ಅವ್ರಿಗೆ ಗೊತ್ತಾಗಿಲ್ವಾ ಅಂತ ಸರ್? ಗೊತ್ತಾಗದೆ ಮಾಡೋಕ್ಕಾಗೋದಿಲ್ಲ. ಒಂದು ಮೂಲಗಳ ಪ್ರಕಾರ 87 ಕೋಟಿಯಿಂದ 125 ಕೋಟಿಗೆ ಈ ಟೆಂಡರ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಸಚಿವರ ಸೈನ್ ಬೇಕಾಗಿರುತ್ತೆ. ಮಾಡಿರ್ತಾರೆ, ಇವು ಏನೋ ಹೇಳಿ ಮಾಡಿರ್ತಾರೆ. ಅವ್ರಿಗೇನಂದ್ರೆ ಮಕ್ಕಳಿಗೆ ತುಂಬ ಅಂದರೆ HC ಮಹದೇವಪ್ಪನವ್ರು ಏನಂದರೆ ನಾವು ನೋಡಿರೋ ಪ್ರಕಾರ ಸಜ್ಜನ ಮಂತ್ರಿಗಳು ಈಗಿರೋ ಸಚಿವರು. ಅವರು ಈ ಥರದ್ದಕ್ಕೆಲ್ಲ ಆಸೆ ಪಡೋರಲ್ಲ, ಈ ಥರ ವಿಚಾರಗಳಿಗೆ ಕೈ ಹಾಕೋರು ಅಲ್ಲ, ಯಾವುದೋ ಅಧಿಕಾರಿಗಳಿಗೆ ಹೆದರಿಸಿ ಬೆದರಿಸಿ ಕೆಲಸ ಮಾಡಿಸುವಂಥವ್ರು ಅಲ್ಲ. ಅವ್ರಿಗೇನಂದರೆ ಇಲಾಖೆ ಕರೆಕ್ಟಾಗಿ ನಡೀತಾ ಇದೆಯಾ, ಇಲಾಖೆಯಿಂದ ಏನು ಉದ್ದೇಶ ಇದೆ ಆ ಉದ್ದೇಶ ಸಫಲ ಆಗ್ತಾ ಇದೆಯಾ, ಮಕ್ಕಳಿಗೆ ಒಳ್ಳೇದಾಗ್ತಾ ಇದೆಯಾ ಅಷ್ಟೇ ಇರಬೇಕು. ಇವರು ಅವ್ರಿಗೇನೋ ಹೇಳಿರ್ತಾರೆ, ಇಲ್ಲ ಸರ್ ಅದೃಷ್ಟಿಯಿಂದ ನಮಗೆ ಕೋಚಿಂಗ್ ಚೆನ್ನಾಗಿ ಕೊಡ್ಸೋಕ್ಕಾಗಲ್ಲ,
ಬೇರೆ ತರ ಕೋಚಿಂಗ್ ಕೊಡ್ಸೋಣ, ಅವ್ರನ್ನೆಲ್ಲರನ್ನೂ ನಾವು ಮೇಲೆತ್ಬಿಡೋಣ, ಹಂಗಿಂಗ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಕಿವಿ ಊದಿ ಪುಂಗಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡ್ ಬಂದಿರ್ತಾರೆ. ಮಾಡಿಸ್ಕೊಂಡ್ಬಂದು ಆಮೇಲೆ ಯಥಾ ಪ್ರಕಾರ ನಾಯಿ ಬಾಲ ಡೊಂಕೋನ ಹತ್ರ ಇವರು ವರಸೆನ ತೋರಿಸಿ ಈ ರೀತಿಯ ದೊಡ್ಡ ಹಗರಣ ಆಗೋ ತರ ಮಣಿವಣ್ಣನ್ ಮಾಡಿದ್ದಾರೆ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಭ್ರಷ್ಟ ಅಧಿಕಾರಿ ಮಣಿವಣ್ಣನ್ ಮತ್ತೊಮ್ಮೆ ಎಕ್ಸ್ಪೋಸ್ಡ್ ಕಾರ್ಯಕ್ರಮ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.